कर्नाटका गुलबर्गा जिला ब्राह्मण संघ के रहनुमाओं की जानिब से चीफ मिनिस्टर डीके शिवकुमार की कैबिनेट में किसी भी ब्राह्मण को विजारत न देने को लेकर बड़े पैमाने पर एहतजाज मुनज़्ज़म करते हुए डिप्टी कमिश्नर के तवस्सुस से रियासती हुकूमत को याददाश्त पेश की गई। मीडिया के नुमाइंदों से बात करते हुए ब्राह्मण समाज के रहनुमा ने कहा कि ये पहला मौका है कि कर्नाटका हुकूमत में किसी ब्राह्मण एमएलए को जगह नहीं दी गई। उन्होंने आगे बताते हुए कहा कि आरवी देशपांडे जो एक सीनियर कांग्रेसी लीडर हैं, उनको डीके शिवकुमार को अपनी काबीना में जगह देनी चाहिए थी। साबिका रियासती हुकूमत के हेल्थ मिनिस्टर दिनेश गुंडूराव को भी इस मर्तबा काबीना में जगह नहीं मिली। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। राज्य कांग्रेस अध्यक्ष बीके हरिप्रसाद के ಧಿಕ್ಕಾರ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಧಿಕ್ಕಾರ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯ ಬೇಕು ನ್ಯಾಯ ಬೇಕು ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಈ ಒಂದು ಮೊನ್ನೆ ತಾನೇ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಆ ಸರ್ಕಾರದಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯವಾಗಿರುವುದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಇತಿಹಾಸದಲ್ಲಿ ಸ್ವತಂತ್ರ ಕಂಡ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರ ಒಂದು ಮಂತ್ರಿ ಇಲ್ಲರು ಯಾವುದಾದ್ರೂ ಕ್ಯಾಬಿನೆಟ್ ಆಗಿದ್ರೆ ಅದು ಮಾನ್ಯ ಡಿಕೆ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟ। ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ದೇಶಮುಖ್ ಅವರ ಒಂದು ನೇತೃತ್ವದಲ್ಲಿ ಇಂದು ನಾವು ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು। ಮುಖ್ಯವಾಗಿ ಹೇಳಬೇಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿರುವಂಥದ್ದು, ಸುಮಾರು 9 ಬಾರಿ ಮಾನ್ಯ ನಮ್ಮ ಸಮಾಜದ ಹಿರಿಯರಂತ ಆರ್ವಿ ದೇಶಪಾಂಡೆ ಸಾಹೇಬರು ಶಾಸಕರಾಗಿ ತಮ್ಮ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಚಿವರಾಗಿ ಕೆಲಸ ಮಾಡುವಂಥ ಆರ್ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯರು ಕೇವಲ ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ತಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿರಿಯರಾದ ಆರ್ವಿ ದೇಶಪಾಂಡೆ ಅವರನ್ನ ಕಡೆಗಣಿಸಿರುವಂಥದ್ದು। ನಮ್ಮ ಸಮಾಜದ ಹಿರಿಮೆ ಮಾಜಿ ಮುಖ್ಯಮಂತ್ರಿಗಳಾದ ಗುಂಡೂರಾವ್ ಅವರ ಸುಪುತ್ರರಾದ ದಿನೇಶ್ ಗುಂಡೂರಾವ್ ಅವರು ಕೂಡ 6 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ಮಂತ್ರಿಯಾಗಿರುವುದು, ಕೆಪಿಸಿಸಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿರುವಂಥದ್ದು। ಅವರನ್ನು ಕೂಡ ತಾವು ಕಡೆಗಣಿಸಿರುವುದು ನಮ್ಮ ಸಮಾಜಕ್ಕೆ ಬಹಳ ನೋವಾಗಿದೆ। ಇದೆಲ್ಲವನ್ನ ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಮತಕ್ಷೇತ್ರದ 2018ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 23ರಲ್ಲಿ ಯುವ ಶಾಸಕರಾಗಿ ಹೊರಹೊಮ್ಮಿರುವಂಥ ಶ್ರೀ ವಿಶ್ವಾಸ್ ವೈದ್ಯ ಅವರನ್ನು ಕೂಡ ಒಂದು ಯುವಕ ಶಾಸಕರಾಗಿ ಅವರನ್ನು ಕಡೆಗಣನೆ ಮಾಡಿರುವಂಥದ್ದು ಕೂಡ ನಮ್ಮ ಸಮಾಜಕ್ಕೆ ಸಾಕಷ್ಟು ನೋವುಂಟು ಮಾಡಿದೆ। ದಯಮಾಡಿ ಮತ್ತೊಮ್ಮೆ ತಮಗೆ ನಾವು ಈ ಮೂಲಕ ಮನವಿ ಅಂತ ತಿಳ್ಕೊಬೋದು, ಆಗ್ರಹವನ್ನು ಮಾಡ್ತಾ ಇದ್ದೇವೆ। ದಯಮಾಡಿ ಯಾವುದೇ ತಪ್ಪುಗಳಾಗಿದ್ರೂ ಕೂಡ ಅದನ್ನು ಬದಲಾವಣೆ ಮಾಡಿ ಮಾನ್ಯ ಆರ್ವಿ ದೇಶಪಾಂಡೆ ಸಾಹೇಬರಿಗಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರಿಗಿರ್ಬೋದು ಅಥವಾ ವಿಶ್ವಾಸ ವೈದ್ಯರಿಗೆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ತಾವು ಮಂತ್ರಿ ಸ್ಥಾನ ನಿಗಮಂಡಳಿಯನ್ನು ಕೊಟ್ಟಿದ್ದೀರಿ। ನಾವು ಬೇರೆ ಸಮಾಜಕ್ಕೆ ಯಾರಿಗೂ ಹೆಸರು ತಗೋತಾ ಇಲ್ಲ, ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ। ತಾವೇ ಹೇಳೋರಿಗೆ ಸರ್ವರಿಗೂ ಏನು ಸಮಬಾಳು ಅಂತೀರಿ, ಆ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ತಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು। ಇನ್ನು ಉಳಿದಂತೆ ಅನೇಕ ಸಮಾಜಗಳ ನಿಗಮ ಮಂಡಳಿಗೂ ಕೂಡ ಅಧ್ಯಕ್ಷನಾಗಿ ಮಾಡುವಂಥದ್ದು। ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ, ಯಾವುದೇ ನಿಗಮ ಮಂಡಳಿಯನ್ನು ತಾವು ಕೂಡ ಕೊಟ್ಟಿಲ್ಲ। ಇನ್ನು ಮುಖ್ಯವಾಗಿ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯದು ಅದೇ ಹಣೆಬರ। ಕಲಬುರಗಿ ಜಿಲ್ಲೆಯ ನಾಯಕ ನಮ್ಮ ಸಹೋದರರು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಕಾಂಗ್ರೆಸ್ದಲ್ಲಿ ಕೂಡ ಓಡಾಡ್ತಾ ಇರುವಂಥದ್ದು। ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ದಕ್ಷಿಣದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣ ಮತದಾರರಿರುವಂಥದ್ದು। ಇಲ್ಲಿ ಕೂಡ ಅನೇಕ ಜನ ಈಗಿರುವಂಥ ಶಾಸಕರ ಜೊತೆಯಲ್ಲಾಗಿರ್ಬೋದು, ಅವ್ರ ಚುನಾವಣೆಯಲ್ಲಾಗಿರ್ಬೋದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ।
ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾನ್ಯ ನಿಕಟಪೂರ್ವ ಶಾಸಕ ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಸಮಾಜದವರಾದ ಶ್ರೀ ದಯಾನಂದ ಹಾಡಕರ್ ಆಗಿರ್ಬೋದು, ಅವಿನಾಶ್ ಕುಲಕರ್ಣಿ ಆಗಿರ್ಬೋದು, ವಿದ್ಯಾಸಾಗರ್ ಕುಲಕರ್ಣಿ ಅವರನ್ನ ಚೇರ್ಮನ್ ಆಗಿ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಮತಿ ಶೋಭಾ ಗುರಾಜ್ ದೇಸಾಯಿ ಅವರನ್ನ ಪಾಲಿಕೆಯ ಸದಸ್ಯರನ್ನಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರ ಕೂಡ ಇಲ್ಲಾಂದ್ರೆ ನಮ್ಮ ಸಮಾಜಕ್ಕೆ ಒಂದು ಗೌರವವನ್ನು ಕೊಡಬೇಕಂತ ಹೇಳಿ ಕಲಬುರಗಿ ಇತಿಹಾಸದಲ್ಲಿ ಮಹಾನಗರ ಪಾಲಿಕೆಗೆ ಒಬ್ಬ ಬ್ರಾಹ್ಮಣ ಸಮಾಜದ ಮಹಿಳೆಯನ್ನ ವಿರೋಧ ಪಕ್ಷದ ನಾಯಕಿಯನ್ನ ನೇಮಕ ಮಾಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ನಮ್ಮ ಇರುವಂಥ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಿಂದೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ನಮ್ಮ ಕಲ್ಯಾಣ ಕಡೆಗೆ ಕಲಬುರಗಿ ಪರಿಷತ್ನಲ್ಲಿ ನಮ್ಮ ಜಗದೀಶ್ ಅಣ್ಣ ಹುಣಗುಂದವರು ಇಲ್ಲಿಂದ ನಿರ್ದೇಶಕರಾಗಿದ್ದರು. ತಮ್ಮ 3.5 ವರ್ಷ ಆದರೂ ಕೂಡ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಬ್ರಾಹ್ಮಣರಿಗೆ ಅಧ್ಯಕ್ಷ ಮಾಡಿರಿ. ಇನ್ನೂ ಯಾರನ್ನೂ ಸದಸ್ಯರನ್ನ ಮಾಡಿದ್ರೆ ಕಲಬುರಗಿಯವರಿಗಂತೂ ಗಮನೇ ಹರಿಸಿಲ್ಲ. ದಯಮಾಡಿ ಇವೆಲ್ಲ ಆದ್ರೆ ಮುಂದಿನಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ನೀಡಬೇಕು, ಬ್ರಾಹ್ಮಣರನ್ನು ತಮ್ಮ ಜೊತೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಬೇಕು. ನಮ್ದು ಒಂದೇ ಉದ್ದೇಶ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ಸಮಾಜದ ಉದ್ದೇಶದ. ಎಲ್ಲ ಸಮಾಜದವರಿಗೆ ಮಾಡಿದ್ರು ಕೂಡ ಅಭಿನಂದನೆ ಹೇಳ್ತೀವಿ. ಅದೇ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ತಾವು ಗೌರವ ಕೊಡಬೇಕಂತ ಬ್ರಾಹ್ಮಣ ಸಮಾಜಕ್ಕೆ अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.